ಪೂರ್ಣ ಪ್ರಮಾಣದಲ್ಲಿ ಏನು ರಾಷ್ಟ್ರೀಕೃತ ಇರಬಹುದು, ಸಹಕಾರಿ ಬ್ಯಾಂಕ್ನಲ್ಲಿರುವಂಥ ರೈತರದ 1 ಲಕ್ಷದವರೆಗಿನ ಸಾಲ ನಮ್ಮ ಬೇಡಿಕೆ ಏನಿದೆ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಅಂತ ಅದನ್ನ ಮನ್ನಾ ಮಾಡಬೇಕು. ಮತ್ತು ಕೇಂದ್ರ ಸಾಕಷ್ಟು ರೀತಿಯಿಂದ ಅನುಕೂಲವನ್ನು ರೈತರಿಗೆ ಮಾಡಿದಂತ ರೈತರು ಇವತ್ತು ಇವರು ಅನ್ನಭಾಗ್ಯ ಅಂತ ಹೇಳ್ತಿದ್ದಾರೆ. ಆ ಅನ್ನಭಾಗ್ಯಕ್ಕೆ 29 ರೂಪಾಯಿ ಅಕ್ಕಿಗೆ ಬೆಲೆ ಅಂತ ಕೇಂದ್ರ ಸರ್ಕಾರ ಕೊಡ್ತೈತಿ. ಇವತ್ತು ನೀವು 108 ಇರುವುದು ಅದಕ್ಕೂ ಕೇಂದ್ರ ಸರ್ಕಾರ ಕೊಡ್ತೈತಿ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಇದೆ, ಅದು ಕೊಡ್ತೈತಿ. ಇದೇ ಧಾರವಾಡ ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರದ ಒಂದು ವೈಫಲ್ಯದಿಂದ ಫಸಲ್ ವಿಮಾ ಕಳೆದ ವರ್ಷ ಈ ಧಾರವಾಡ ಜಿಲ್ಲೆಯ ಹಲವಾರು ಹೋಬಳಿಗಳಿಗೆ ಸಿಗಲಿಲ್ಲ. ಯಾಕಂದ್ರೆ ತಪ್ಪ ಸಂದೇಶ. ಸರ್, ಒಟ್ಟಾರೆಯಾಗಿ ತಮ್ಮ ಬೇಡಿಕೆ, ಬಿಜೆಪಿ ಅವರ ಬೇಡಿಕೆ 1 ಲಕ್ಷ ರೂಪಾಯಿ ರೈತರ ಸಾಲ ಮನ್ನಾ ಆಗ್ಲೇಬೇಕು. ಅಲ್ಲಿವರೆಗೆ ನಾವು ಹೋರಾಟ ಮಾಡುವುದೇ ಆಯ್ತು. ಈ ಕಳೆದ ವರ್ಷದಿಂದ ನಾವು ನೋಡ್ತಾ ಇದ್ದೇವಲ್ಲ, ಮೋದಿ ಸರ್ಕಾರ ಬಂದಾಗಿಂದ ಹೇಳೋದೇ ಆಯ್ತು. ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ಹೇಳ್ದಂತ ನಡ್ಕೊಂಡಂತ ಸರ್ಕಾರ, ಹೇಳಲಾರ್ದಂಥದ್ದು ಮ್ಯಾನಿಫೆಸ್ಟೋದಲ್ಲಿ ಏನಿರಲಿಲ್ಲ. ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಇರಲಿಲ್ಲ, ಬಜೆಟ್ನಲ್ಲೂ ಕೂಡ ಇರಲಿಲ್ಲ. ಅಂದ್ರೂ ಕೂಡ ನಾವು ಮಾಡಿದ್ದೇವೆ, ಹೇಳ್ದಂಗೂ ನಡ್ಕೊಂಡಿದ್ದೇವೆ, ಹೇಳಲಾರ್ದು ಕೂಡ ನಾವು ಜನರ ಪರ ಕೆಲಸವನ್ನ ಮಾಡಿದ್ದೇವೆ. ಇದನ್ನ ನಾವು ನೆಚ್ಚಬೇಕು, ಎಲ್ಲರೂ ನೆಚ್ಚಬೇಕು ನಾವು ಇದನ್ನ. ಆಮೇಲೆ ಬರೀ ಇವರು ನಮ್ಮ ಮೇಲೆ ಒತ್ತಡ ಹೇರೋದೇ ಆಯ್ತು. ಅದೇ ಒತ್ತಡ ಕೇಂದ್ರದ ಮೇಲೆ ಇರಲಿಲ್ಲ. ಯಡಿಯೂರಪ್ಪನವರ ಒತ್ತಡದಿಂದ ಮತ್ತು ಪ್ರಹ್ಲಾದ್ ಜೋಶಿ ಸರ್ ಅದೇ ನಮ್ಮ ಕರ್ತವ್ಯ ನಾವು ಮಾಡಿದ್ದೇವೆ ಸರ್. ನಮ್ಮ ಸರ್ಕಾರ ಏನೊಂದು ಜವಾಬ್ದಾರಿಯುತ ಮಾಡ್ಬೇಕಾಗಿತ್ತು, ನಮ್ ಕೆಲಸ ನಾವು ಮಾಡಿದ್ದೇವೆ. ಈಗ ಅವ್ರ ಈಗ ನೀವು ಅಷ್ಟಾದ್ರೂ ಮಾಡ್ರಿ ಸರ್. ರೈತರ ಪರವಾಗಿ ಯಾವ ರೀತಿ ನಮ್ಮ ಉತ್ತರ ಪ್ರದೇಶದಲ್ಲಿದೆ ಅಥವಾ ಪಂಜಾಬದಲ್ಲಿ ಇವರೇ ಸರ್ಕಾರ ಒಪ್ಪಿದೆ 2 ಲಕ್ಷವರೆಗೆ 24,000 ಕೋಟಿ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡಿದೆ. ಇವತ್ತು ಸಿದ್ದರಾಮಯ್ಯ ತಾವೇ ತಪ್ಪಿಸ್ಕೊಳ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು 24,000. ಸಣ್ಣ ರಾಜ್ಯ, ನಮ್ಮ ರಾಜ್ಯಕ್ಕಿಂತ 1/4 ಇದೆ. ಅಲ್ಲಿ ಸಂಪನ್ಮೂಲ ಏನಿದೆ ನಿಮಗೆ ಗೊತ್ತಿದೆ, ಅಲ್ಲಿ ಸಂಪನ್ಮೂಲ ಇದೆ ಮೇಡಮ್. ಅಲ್ಲಿ ಆರ್ಥಿಕ ಸ್ಥಿತಿ ನೋಡಿದೆ ಮೇಡಮ್. ಅದು ಎಲ್ಲಾ ಕಡೆ ರಾಷ್ಟ್ರೀಕೃತ ಇರಬಹುದು ಅಥವಾ ಸಹಕಾರಿ ಬ್ಯಾಂಕ್ ಇರಬಹುದು. ಅಲ್ಲಿ ಸಹಕಾರಿ ಬ್ಯಾಂಕ್ಗಳ ಸಂಖ್ಯೆ ಕಡಿಮೆ, ವಾಣಿಜ್ಯ ಬ್ಯಾಂಕ್ಗಳೇ ಹೆಚ್ಚು. ಅವರು ಮತ್ತು ಅಪೇಕ್ಷೆ ಪಟ್ಟಿಲ್ಲ. ನಾನು ಒಂದೇ ಹೇಳ್ತೀನಿ ಸರ್, ಈಗ ಸರ್ಕಾರ ಹೇಳ್ದಂಗೆ ಮಾಡಿದೆ, ಆಮೇಲೆ ರೈತರ ಪರವಾದಂತ ಒಂದು ನಿರ್ಣಯವನ್ನ ತಗೊಂಡಿದೆ. ಈಗ ನಮ್ಮ ಕರ್ತವ್ಯನ ನಾವು ಮಾಡಿದ್ದೇವೆ, ಆಯ್ತು. ಪೂರ್ಣ ಮಾಡಿಲ್ಲ ಅಂದ್ರೂ 80% ಆದ್ರೂ ಮಾಡಿದ್ದೇವೆ. ಅದು ಒಪ್ಕೊಳ್ಳಿ, ಪೂರ್ಣ ಪ್ರಮಾಣದಾಗ ಮಾಡಿಲ್ಲ, 80% ಮಾಡ್ರಲ್ಲ. ನಾನು ಹೇಳುತ್ತೆ ಮೇಡಮ್, ನಾವು ರೈತರಿಗೆ ಬೇರೆ ಬೇರೆ ರೀತಿಯಿಂದ ಏನು ಕೃಷಿ ಭಾಗ್ಯ ಅದ್ರ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿದೆ ಮೇಡಮ್. ಇವತ್ತಿಗೂ ಸರ್ಕಾರದಲ್ಲಿ ಬಜೆಟ್ ನಲ್ಲಿ ಘೋಷಣೆ ಮಾಡಿದಂತ ಯಾವುದೇ ಯೋಜನೆಗಳನ್ನ 30% ಕ್ರಾಸ್ ಆಗಿಲ್ಲ. ಅಂಕಿಅಂಶ ಇದ್ದಾವೆ, ನಾನಲ್ಲ, ಸರ್ಕಾರದ ಒಂದು ಅಂಕಿಅಂಶಗಳಿದ್ದಾವೆ. ಇವತ್ತು ಮುಖ್ಯಮಂತ್ರಿಗಳೇ ರಿವ್ಯೂ ಮಾಡಿದಂತ ಸಂದರ್ಭದಲ್ಲಿ ಅಂಕಿಅಂಶಗಳು ಸರಿ ಇಲ್ಲ ಅಂತ ಹೇಳಿದ್ದಾರೆ. ಪ್ರಣಾಳಿಕೆಯಲ್ಲಿ ಏನೇನು ನಾವು ಘೋಷಣೆಗಳನ್ನ ಮಾಡಿದ್ವಿ ಅದನ್ನೆಲ್ಲ ಸಿದ್ದರಾಮಯ್ಯವರು ಪೂರ್ತಿ ಮಾಡಿದ್ದಾರೆ. ಮಾಡಿಲ್ಲ ಮೇಡಮ್. ಇವತ್ತು ಸಾಕಷ್ಟು ಜನ ಇಲ್ಲೇ ಕೆಳಗಡೆ ಹೋಗಿ BPL ಕಾರ್ಡ್ ಸಂಬಂಧ ಹೇಳ್ತಿದ್ದಾರೆ. ಇವತ್ತು ಆ BPL ಕಾರ್ಡ್ನವರಿಗೆ ನಾವು ಉಜ್ವಲಾ ಯೋಜನೆಯಲ್ಲಿ ಪ್ರಧಾನಮಂತ್ರಿ ಒಂದು ಉಜ್ವಲಾ ಯೋಜನೆ ಒಳಗೆ ಗ್ಯಾಸ್ ಸಿಲಿಂಡರ್ ಕೊಡ್ತೀವಿ ಅಂದ್ರೆ BPL ಕಾರ್ಡ್ ಇಲ್ಲ, ಸ್ವಚ್ಛತೆ ಇಲ್ಲ. ಈ ಸಿಚುವೇಶನ್ ನಿಮ್ ಸರ್ಕಾರ ಇದ್ದಾಗ ಇರ್ಲಿಲ್ವಾ? ಇಲ್ಲ, ನಮ್ಮ ಸರ್ಕಾರ ಇದ್ದಾಗ, ಯಡಿಯೂರಪ್ಪನ ಸರ್ಕಾರ ಇದ್ದಾಗ ರೈತರಿಗೆ ಪೂರ್ಣ ಪ್ರಮಾಣದಾಗ ಯಾವ ರೀತಿ ಸಹಾಯ ಮಾಡ್ತಾ ಇದೆ. ಇವತ್ತು ಕುಮಾರಸ್ವಾಮಿಗಳು ಹೇಳಿದ್ರಲ್ಲ, ಆವತ್ತನೇಗೂ ಫೈನಾನ್ಸ್ ಮಿನಿಸ್ಟರು ಯಡಿಯೂರಪ್ಪನೇ ಇದ್ರು. ಯಡಿಯೂರಪ್ಪರ ಒತ್ತಾಯ ಮೇರೆಗೆ ಕುಮಾರಸ್ವಾಮಿ ಮಾಡಿದ್ರು ಹೊರತು ಕುಮಾರಸ್ವಾಮಿ ಮನಸ ಇಚ್ಛೆ ಮಾಡಲಿಲ್ಲ. ಯಡಿಯೂರಪ್ಪನವರು ಹೇಳಿದ್ರು, ಇಲ್ಲ ನಾನು ಫೈನಾನ್ಸ್ ಮಿನಿಸ್ಟರ್ ಆಗಿ ರೈತರ ಒಂದು ಸಾಲವನ್ನು ಮನ್ನಾ ಮಾಡ್ತೇನೆ ಅಂತ ಘೋಷಣೆಯನ್ನು ಮಾಡಿದ್ರು. ಜಗದೀಶ್ ಶೆಟ್ಟರ್ ಇದ್ದಾಗೂ ಸಹ ಜಗದೀಶ್ ಶೆಟ್ಟರ್ ಮತ್ತು ಯಡಿಯೂರಪ್ಪನವರು ಕೂಡಿಕೊಂಡು ಬಣ್ಣ ಮಾಡಿದ್ರು. ಅಂದ್ರೆ 2 ಟೈಮ್ ಬಿಜೆಪಿಯ ಒಂದು ಮತ್ತೆ ಮಾತಾಡಿಸುವಂತ ಒಂದು ಪ್ರಯತ್ನ ಮಾಡ್ತೇನೆ. ಈಗ ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡರಾಗಿರ್ತಕ್ಕಂಥ ದೀಪಕ್ ಚುಂಚೇರಿ ಸರ್ ಅವರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಏನಿಲ್ರಿ, ಅನ್ನದಾತನಿಗೆ ಒಂದು ಸಾಲ ಮನ್ನಾವನ್ನ ರಾಜ್ಯ ಸರ್ಕಾರ ಮಾಡಿದೆ, ಸ್ವಾಗತಾರ್ಹ. ಆದ್ರೆ ಒಂದ್ ಕಡೆ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ, ಏನು ಇದು ಮುಂದಿನ ಚುನಾವಣೆ ಒಂದು ಗಿಮಿಕ್, 1 ಲಕ್ಷದವರೆಗೆ ಏನು ಸಿದ್ದರಾಮಯ್ಯನವರು ಸಾಲ ಮನ್ನಾ ಮಾಡಬೇಕಾಗಿತ್ತು, ಆದ್ರೆ 50,000 ರೂಪಾಯಿನ ಅಷ್ಟೇ ಮಾಡಿದ್ದಾರೆ ಅನ್ನುವಂತ ಮಾತನ್ನ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಸರ್, ಇದಕ್ಕೆ ತಾವೇನು ಹೇಳ್ತೀರಾ ಸರ್? ನಾನು ಪ್ರಪ್ರಥಮವಾಗಿ ಬಿಜೆಪಿ ಅವರಿಗೆ ಒಂದು ಸವಾಲಾಗಿ ಹಾಕ್ತೇನೆ. 72,000 ಕೋಟಿ ನಮ್ಮ ಮನಮೋಹನ್ ಸಿಂಗ್ ಸಾಲವನ್ನ ಮನ್ನಾ ಮಾಡಿದ್ರು. ನಾವು ನುಡಿದಂತೆ ನಡೆಯುವ ಸರ್ಕಾರ ನಮ್ದು. ಇವತ್ತು ಸಿದ್ದರಾಮಯ್ಯ ಅವರು ಆರ್ಥಿಕ ಸ್ಥಿತಿ ಇಷ್ಟು ತೊಂದರೆ ಇದ್ರು ಕೂಡ ಒಂದು ದೊಡ್ಡ ಧೈರ್ಯವನ್ನ ತಗೊಂಡು ಇವತ್ತು ರೈತ ಸಮುದಾಯಕ್ಕೆ ಇವತ್ತು 50,000 ರೂಪಾಯಿ ತಲಾ ಸಹಾಯನ ಮಾಡಿದ್ದಾರೆ. ನಾನ್ ಕೇಳ್ತೇನೆ, ಇವ್ರು ಬರೇ ಮಾತಾಡ್ತಾರೆ, ಇವ್ರು ಫೈನಾನ್ಸ್ ಮಿನಿಸ್ಟರೇ ದುಡ್ಡಿಲ್ಲ ನಮ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಜೇಟ್ಲಿ ಅವ್ರು ಹೇಳ್ಯಾರ. ಇವರು ಬರೇ ಪೊಳ್ಳು ಮಾತಾಡ್ತಾರೆ. ಇವ್ರು ಬಿಜೆಪಿ ಅವರು
15 ಲಕ್ಷ ರೂಪಾಯಿ ತಲಾ ಒಬ್ಬೊಬ್ಬರಿಗೆ ಹಾಕ್ತೀವಿ ಅಂತೇಳಿ ಎಲೆಕ್ಷನ್ದಾಗ ಹೇಳಿ ಓಟ್ ತಗೊಂಡು ಬಂದ್ರು. ಅದು ಇನ್ನೂ ಸ್ವಿಸ್ ಬ್ಯಾಂಕ್ ದುಡ್ಡು ಬರಲಿಲ್ಲ, ಕರೆ ಹಣನೂ ಬರ್ಲಿಲ್ಲ. ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಬಂದ ತಕ್ಷಣ ಅಕ್ಕಿ ಕೊಟ್ರು, 1 ರೂಪಾಯಿ ಕೆಜಿ ಅಕ್ಕಿ ಫ್ರೀ ಅಕ್ಕಿ ಕೊಟ್ರು. ಏನ್ ನಾವು ಪ್ರಣಾಳಿಕೆಯಲ್ಲಿ ಮಹಿಳೆಜವಾದ ಮಾಡಿದ್ವಿ. ಚುನಾವಣೆ ತಂತ್ರದಾಗ ಮತ್ತೆ ಇವ್ರು ಏನ ಸನ್ಯಾಸಿಗಳ ಬಿಜೆಪಿ ಅವರು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರ ಯೋಗಿ ಸರ್ಕಾರದ ಏನ್ ಬಂದಾರಲ್ಲ, ಚುನಾವಣೆ ಹೊತ್ತಿಗೆ ಯಾರು ಇವ್ರು ಚುನಾವಣೆ ಇಲೆಕ್ಷನ್ ಅನೌನ್ಸ್ ಆಗೋದ್ನಾಗ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿ. ದೀಪಕ್ ಸರ್, ನಾವೇನ್ ಸನ್ಯಾಸಿಗಳ? ದೀಪಕ್ ಸರ್, ನಾವು 50,000 ರೂಪಾಯಿ ತಲಾ ರೈತರಿಗೆ ಇವತ್ತು ಸಾಲ ಮನ್ನಾ ಮಾಡಿವಿ. ಬಿಜೆಪಿ ಅವರು ನೇರವಾಗಿ ಸವಾಲ್ ಆಗ್ತದೆ, ನ್ಯಾಷನಲೈಸ್ ಬ್ಯಾಂಕ್ ಒಳಗಿದ್ದಂತ ಸಾಲವನ್ನ ಬಿಜೆಪಿ ಅವರು ಮನ್ನಾ ಮಾಡ್ಲಿಕ್ಕೆ ಧೈರ್ಯ ತೋರಿಸ್ಬೇಕು. ಈಗ ಚುನಾವಣೆನೇ ಐತಲ್ಲ, ತೋರ್ಸಂತ ಹೇಳ್ರಿ. ಅಲ್ಲ ದೀಪಕ್ ಅವರೇ, ಪಂಜಾಬ್ದಲ್ಲಿ ನಿಮ್ದೇ ಸರ್ಕಾರ 2 ಲಕ್ಷ ಮಾಡಿದೆ, ಅದ್ರ 25% ಮಾಡಿದೆ. ಅದು ಸಾಲ ರೈತರವನ್ನ ಮೇ 31ಕ್ಕೆ ಮರುಪಾವತಿ ಮಾಡಿದ ತಕ್ಷಣ ಬಜೆಟ್ನಲ್ಲೇ ಇದನ್ನು ಅನೌನ್ಸ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಇವತ್ತು ಜಗದೀಶ್ ಶೆಟ್ಟರು ಸನ್ಮಾನ್ಯ ಯಡಿಯೂರಪ್ಪನವರ ಹೋರಾಟಕ್ಕೆ ಪ್ರತಿಫಲವಾಗಿ ಒಂದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದ್ರೆ ಇದು ನಾನು ಹಿನ್ನಡೆ ಆಗುತ್ತೇನೋ ಅಂತ ಹೆದರಿಕೆಗೆ ಮಾನ್ಯ ಸಿದ್ದರಾಮಯ್ಯವರು ಮನ್ನಾ ಮಾಡಿದಾರೆ ಹೊರತು ಮನಸಾಹಿತ್ಯ ರೈತರ ಪರವಾಗಿ ಮಾಡಿಲ್ಲ. ವೀರೇಶ್ ಅಂಜನಿಗಿರಿ ಅವರ ನೀವು ಪ್ರಚಾರದಾಗ ಜನಪ್ರಿಯತೆ ಗಳಿಸಕ್ಕೆ ಏನಾರ ಹೇಳ್ತೀರಿ? ಇವತ್ತು ಹೋಗಿ ಅಲ್ಲಿ ಜೆಟ್ಲಿ ಕಡೆ ಹೋಗಿ ಕೂಡ್ರಲ್ಲ, ಸ್ಟೇಟ್ ಬ್ಯಾಂಕ್ ನ್ಯಾಷನಲೈಸ್ ಬ್ಯಾಂಕ್ನಾಗ ಇದ್ದಂತ ಸಾಲ ಮನ್ನಾ ಮಾಡಿದ್ರಲ್ಲ, ನಿಮ್ದು ಸರ್ಕಾರ ಇದೆ ನೋಡ್ರಿ. ರೈತರಿಗೆ ಯಾವ ರೀತಿ ನಾವು ಸಹಕಾರವನ್ನು ಮಾಡಬೇಕಂತ ಪ್ರಧಾನಮಂತ್ರಿ ಮೋದಿ ಅವರು ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಸ್ತರದಿಂದ ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯ ಸರ್ಕಾರ ರೈತರಿಗೆ ನಿಜವಾದ ಸಹಾಯ ಮಾಡ್ಬೇಕಂತ ಮಾಡಿದ್ರಿ. ನೀವು ಈಗ ಬರೇ ಹೇಳ್ತೀರಿ. ಇವತ್ತು ನೀವು ನಿಜವಾದ ಇದ್ದಿದ್ರೆ ಇವತ್ತು ನ್ಯಾಷನಲೈಸ್ ಬ್ಯಾಂಕ್ನಾಗ ಇದ್ದಂತ ರೈತರು ಸಾಲ ಮನ್ನಾ ಮಾಡಲ್ಲ. ನ್ಯಾಷನಲೈಸ್ ಬ್ಯಾಂಕ್ನಾಗೆಲ್ಲ ಇವತ್ತು ಉತ್ತರ ಪ್ರದೇಶದಲ್ಲಿ ಸಹ ಆಯಾ ರಾಜ್ಯ ಸರ್ಕಾರನ ಇವತ್ತು ಜೇಟ್ಲಿ ಅವರು ಹೇಳಿದ್ದೇನಂತಂದ್ರೆ ಯಾವುದೇ ತರದ ಈ ತರ ಸಾಲ ಮನ್ನಾ ಹೊರೆಯನ್ನ ಆಯಾ ರಾಜ್ಯ ಸರ್ಕಾರ ಹೊರಬೇಕಂತ ಹೇಳಿದೆ. ಅಭಿವೃದ್ಧಿಗಾಗಿ ಇವತ್ತು ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿಗೆ ಸಹ 1,000 ಕೋಟಿ ರೂಪಾಯಿ ರೈತರಿಗೆ ಅನುಕೂಲ ಆಗುವಂತ ಯೋಜನೆ ಮಧ್ಯಪ್ರದೇಶದಾಗ ರೈತರು ಸಾಲ ಮನ್ನಾ ಮಾಡಿದ್ರೆ ಗುಂಡು ಹಾಕ್ತಿದ್ರು ಅವ್ರ ಮೇಲೆ. 10 ರೈತರ ಗುಂಡು ಹಾಕಲಿಕ್ಕೆ ಪ್ರಚೋದನೆ ಮಾಡಿದಂತವರು ಕಾಂಗ್ರೆಸ್ ಒಬ್ಬ MLA ಅಲ್ಲಿ ಪ್ರಚೋದನೆ ಮಾಡಿ ರೈತರ ಮೇಲೆ ಅನ್ಯಾಯ ಮಾಡುವಂತ ವ್ಯವಸ್ಥೆ ಮಾಡಿದ್ದಾರೆ. ಇದ್ರ ಹಿಂದೆ ಯಾರಿದ್ದಾರನ್ನೋ ಸಹ ತನಿಖೆಯನ್ನ ಮಾಡ್ತಾ ಇದ್ದಾರೆ. ನೋಡ್ರಿ, ಇಲ್ಲೇ ಮಹಾರಾಷ್ಟ್ರದಲ್ಲಿ 1 ಲಕ್ಷ ರೂಪಾಯಿ ನಾವೇ ಮಾಡಿದ್ದೇವೆ ನಮ್ಮ ಸರ್ಕಾರ. ಉತ್ತರ ಪ್ರದೇಶದಲ್ಲಿ 1 ಲಕ್ಷವರೆಗೆ ಸಾಲ ಮನ್ನಾ ಮಾಡಿದ್ದೇವೆ. ಇವತ್ತು ತಾವು ಕೇವಲ 50,000 ಮಾಡಿ, ಅದು ಇಂಥ ಕಷ್ಟ ಕಾಲದಲ್ಲಿ ರೈತರ ಸಂದರ್ಭದಲ್ಲಿ ಅದು ಸಾಲ ಎಷ್ಟು ಮನ್ನಾ ಆಗಿದೆಯೋ ಅವ್ನಿಗೆ ಎಷ್ಟು ಅನುಕೂಲ ಆಗಿದೆ ಇನ್ನೂ ಸ್ಪಷ್ಟತೆ ಇಲ್ಲ. ಇಲ್ಲ, ತಾವು ರೈತ ಪರ ಇದ್ದೇವೆ ಅನ್ನೋದನ್ನ ಸಾಬೀತುಪಡಿಸೋದಾದ್ರೆ 1 ಲಕ್ಷದವರೆಗಿನ ಸಾಲವನ್ನ ಮನ್ನಾ ಮಾಡಿದ್ರೆ ಮಾತ್ರ ಅದು ರೈತರ ಪರವಾಗಿದ್ದೆ ಅಂತ ಆಗುತ್ತೆ. ಇಲ್ಲಾಂದ್ರೆ ತಾವು ರೈತ ವಿರೋಧಿ ಅನ್ನುವಂತ ಸಾಬೀತಾಗುತ್ತೆ. ಜನತೆಗೆ ಗೊತ್ತೈತಿ. ನೀವು ರೈತರ ಪರವಾಗಿ ಇದ್ದಿದ್ರೆ ಇವತ್ತ ಬೆಳೆ ಸಾಲ ಎಲ್ಲ ಮನ್ನಾ ಮಾಡ್ತಿದ್ರು. ನ್ಯಾಷನಲೈಸ್ ಬ್ಯಾಂಕ್ನಾಗ ಇದ್ದಂತ ಸಾಲ ಇವತ್ತ ಕಪ್ಪು ಹಣ ತರ್ತೇವೆ ಅಂತೇಳಿ 15 ಲಕ್ಷ ರೂಪಾಯಿ ಪ್ರತಿ ಕುಟುಂಬಕ್ಕೆ ಹಾಕ್ತೇವೆ ಅಂತ ಹೇಳಿ ಯಾವ್ದು ಮಾಡಿಲ್ಲ. ಇಲ್ಲ, ಕಪ್ಪು ಹಣ ತಂದಿಲ್ಲ. ರಾಷ್ಟ್ರದಲ್ಲಿ ಇದ್ದಂತ ಕಪ್ಪು ಹಣಗಳನ್ನ ಹೊರ ತೆಗಿಲಿಕ್ಕೆ ಮೋದಿ ಅವರು ಒಂದು ದಿಟ್ಟತನ ತೋರಿಸಿದ್ರು ನೋಟ್ ಬದಲಾವಣೆ ಮಾಡುವ ಮೂಲಕ. ಅದರದ ಇವತ್ತು ಎಷ್ಟೋ ಪ್ರತಿಫಲ. ಇವತ್ತು ಎಲ್ಲಾ ಟ್ರಾನ್ಸಾಕ್ಷನ್ ವೈಟ್ ನ್ಯಾಗ್ ನಡೀತಾ ಇದೆ. ಯಾಕಂದ್ರೆ ಏನು ಕಪ್ಪುಗಳಿದ್ದಾರಲ್ಲ, ಎಲ್ಲಾ ಹೈಯೆಸ್ಟ್ ಇರುವಂತ ಕಪ್ಪುಗಳು ಕಾಂಗ್ರೆಸ್ ನಲ್ಲಿ ಇದ್ದಾರೆ, ಬಿಜೆಪಿ ಜನ ಕೊಡ್ತಾರ. ಇದಕ್ಕೆ ಯಾವಾಗಿದ್ರು ಲೋಕತಂತ್ರದಲ್ಲಿ ಯಾವುದೇ ನಿರ್ಣಯಕ್ಕೆ ಜನತೆ ಕೊಡ್ತಾರ. ಬರೋ ಚುನಾವಣೆ ಉತ್ತರ ಪ್ರದೇಶದಲ್ಲಿ ಕೊಟ್ಟಿದ್ದಾರೆ, ಗೋವಾದಲ್ಲಿ ಕೊಟ್ಟಿದ್ದಾರೆ, ಮಣಿಪುರದಲ್ಲಿ ಕೊಟ್ಟಿದ್ದಾರೆ. ದೀಪಕ್ ಅವರೇ, ಮುಂಬರುವಂತ ಕರ್ನಾಟಕದಲ್ಲೂ ಸಹ ಅದರ ತೀರ್ಪನ್ನು ಕೊಡ್ತಾರೆ. ಆ ತೀರ್ಪಿನಲ್ಲಿ ತಾವು ಸಹ ಸಾಗುತ್ತದೆ. ದೀಪಕ್ ಸರ್, ಒಂದು ಪ್ರಶ್ನೆ ಸರ್, ಇನ್ನೊಂದು ಕೊನೆಯದಾಗಿ ಪ್ರಶ್ನೆ ಸರ್. ಏನು ನಿಜವಾಗ್ಲೂ ಕೂಡ, ಯಾಕೆಂದ್ರೆ ಕರ್ನಾಟಕದಲ್ಲಿ ಸಾಕಷ್ಟು ಬರಗಾಲಿತ್ತು, ರೈತರಿಗೆ ರಾಜ್ಯ ಸರ್ಕಾರ ಒಳ್ಳೆಯ ಒಂದು ಗಿಫ್ಟ್ ಅನ್ನ ಕೊಟ್ಟಿದೆ ಸರ್. ಅದ್ರ ಬಗ್ಗೆ ಅಂದ್ರೆ ನಾವು ಕೂಡ ಅದನ್ನ ಸ್ವಾಗತ ಮಾಡ್ತೇವೆ. ಆದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಭೂಮಿಯನ್ನು ಹೊಂದಿರತಕ್ಕಂತ ದೊಡ್ಡ ರೈತರಿಗೆ ಇದು ಎಲ್ಲ ಒಂದು ಕಡೆ ಅನುಕೂಲ ಆಗುವುದಿಲ್ಲ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದಾವೆ ಸರ್. ಇದಕ್ಕೆ ತಾವೇನ್ ಹೇಳ್ತೀರಾ ಸರ್? ಟಿವಿ ಅವ್ರೆ, ಒಂದ್ ನಿಮಿಷ. ಇದೇ ಇವರು ಮಹಾರಾಷ್ಟ್ರದಲ್ಲಿ 10 ಲಕ್ಷ ಕಾರ್ ಇದ್ದವ್ರಿಗೆ, ಸರ್ಕಾರಿ ನೌಕರಿ ಇದ್ದವ್ರಿಗೆ ಸಾಲ ಮನ್ನಾ ಮಾಡುದಿಲ್ಲ ಅಂತ ಹೇಳ್ಯಾರ. ಅಲ್ಲಿ ರೈತ ಇವ್ರದೇ ಸರ್ಕಾರದಲ್ಲಿ ಇದ್ದಂತ ರೈತ ಪಾರ್ಟಿ ರಾಜು ಶೆಟ್ಟಿ MP ಅದಕ್ಕೆ ಬಹಿಷ್ಕಾರ ಹಾಕಿ ಆಂದೋಲನ ಮಾಡಾಕತ್ತಾನಲ್ಲಿ.
ಅದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳ್ರಿ ಅವ್ರು ವೀರೇಶ್ ಅಂಚಿನಗಿರಿ ಅವ್ರು. ಒಂದನೇದ್ದು ರಾಜೀವ್ ಶೆಟ್ಟಿ ಇದೆಲ್ಲ ಬಿಜೆಪಿ MP ಅಲ್ಲ, ಅವರು ಪಕ್ಷೇತರ MP. ಎರಡನೇದಾಗಿ ಅಲ್ಲಿ ಎಲ್ಲ ರೈತರು ರಾಷ್ಟ್ರೀಕೃತ ಇರಬಹುದು ಅಥವಾ ಸಹಕಾರಿ ಬ್ಯಾಂಕ್ ನಲ್ಲಿರುವಂತಹ ರೈತರಿಗೆ 1 ಲಕ್ಷದವರೆಗಿನ ರೈತ ಸಾಲ ಮನ್ನಾ ಮಾಡಿದೆ. ಅದು 30,000 ಕೋಟಿ ರೂಪಾಯಿಗಳನ್ನ ಅಲ್ಲಿ ರಾಜ್ಯ ಸರ್ಕಾರ ಹೊರೆಯನ್ನು ಹೊತ್ತುಕೊಂಡಿದೆ. ಅವ್ರು ಯಾವ್ದು ಕೇಂದ್ರ ಕಡೆ ಭೇಟಿ ನಿಂತಿಲ್ಲ, ಆದ್ರೆ ತಮ್ಮದೇ ಸಂಪನ್ಮೂಲಗಳಿಂದ 30,000 ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡಿದೆ ಮಹಾರಾಷ್ಟ್ರ ಸರ್ಕಾರ. 1,000 ಕೋಟಿ ಮನ್ನಾ ಮಾಡೈತಂದ್ರ ನೀವು ಇಲೆಕ್ಷನ್ ದಾಗ ಪ್ರಣಾಳಿಕೆ ಒಳಗೆ ಇಲ್ಲ, ಮಹಾರಾಷ್ಟ್ರದಲ್ಲಿ ನಾವು ಪ್ರಣಾಳಿಕೆಯಲ್ಲಿ ಹಾಕಿಲ್ಲ, ಉತ್ತರ ಪ್ರದೇಶದಲ್ಲಿ ಮಾತ್ರ ಹಾಕಿದ್ದನ್ನ ಕೇವಲ ಮುಖ್ಯಮಂತ್ರಿ ಆಗಿ 4 ಗಂಟೆ ಒಳಗಾಗಿ ಅದನ್ನ ಸಾಲವನ್ನ ಮನ್ನಾ ಮಾಡಿದ್ವಿ. 2 ಕೋಟಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದೇವೆ. ಅಲ್ಲೇ ಪಕ್ಕದಾಗ ಮಧ್ಯಪ್ರದೇಶದಾಗ ಗುಂಡು ಹಾರಿಸಿದ್ರು ರೈತರ ಮೇಲೆ. ಆ ರೈತರ ಗುಂಡು ಹಾಕಿದ್ರೆ ಪ್ರಚೋದನೆ ಮಾಡಿದಂತ ತಮ್ಮ ಕಾಂಗ್ರೆಸ್ನ ಹಳೆಯ MLA-ಗಳು ಅಥವಾ ಇವತ್ತಿನ ಮುಂದಾಗುವಂತ MLA-ಗಳು ನಿಂತಾರೆ. ಅಲ್ಲಿನ ಪರಿಸ್ಥಿತಿ ಏನಿದೆ ಅನ್ನೋ ಗೊತ್ತಿದೆ. ಅಲ್ಲಿ ಮುಖ್ಯಮಂತ್ರಿಗಳು ಸ್ವತಃ ರೈತರ ಮೇಲೆ ಅನ್ಯಾಯ ಆದಾಗ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಆ ಗುಂಡು ಹಾರಿಸಿಕೊಂಡಂತ ಪರಿವಾರದವರು ಬಂದು ಹೇಳಿದ್ರು, ಇದು ನಿಮ್ಮಿಂತ್ರ ಆಗಿಲ್ಲ, ಇದು ಕಾಂಗ್ರೆಸ್ ಒಂದು ಪ್ರಚೋದನೆಯಿಂದ ಆಗಿದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಯಾರು ಮಧ್ಯಪ್ರದೇಶದಾಗ ನಿಮ್ಗ ಜ್ಞಾನೋದಯ ಆಯ್ತಾನಲ್ಲಿ. ಮಧ್ಯಪ್ರದೇಶದಲ್ಲಿ ತಮ್ಮದೇ ದಿಗ್ವಿಜಯ್ ಸಿಂಗ್ ಇಲ್ಲಿ ಉಸ್ತುವಾರಿ ಇದ್ರು. ಅವರು ಇದ್ದಾಗ ಯಾವ ರೀತಿ ರೈತರ ಪರವಾಗಿ ನಡ್ಕೊಂಡಿದ್ದಾರೆ ಅನ್ನೋ ಜನರಿಗೆಲ್ಲ ಗೊತ್ತು. ದೀಪಕ್ ಅವರೇ, IIT ಧಾರವಾಡದಾಗ ನಿಮ್ ಜಗದೀಶ್ ಶೆಟ್ಟರ್ ರಾಯಚೂರು ಕೊಟ್ಟಿದ್ರೆ ನೋಡ್ರಿ, ಪ್ರಹ್ಲಾದ್ ಜೋಶಿ ಅವರ ಒಂದು ಪ್ರತಿಫಲವಾಗಿ ಜಗದೀಶ್ ಶೆಟ್ಟರ್ ಒಂದು ಪ್ರಯತ್ನದಿಂದಾಗಿ, ಅನಂತ್ ಕುಮಾರ್ ಅವರ ಪ್ರಯತ್ನ ಆಗಿ, ಯಡಿಯೂರಪ್ಪರ ಪ್ರಯತ್ನದಿಂದಾಗ IIT ಧಾರವಾಡಕ್ಕೆ ಬಂದಿದೆ. ಆ ಧಾರವಾಡಕ್ಕೆ IIT ಬಂದಿದ್ದು ತಮ್ಮ ಮನಮೋಹನ್ ಸಿಂಗ್ ಅವರಿಗೆ 10 ಬಾರಿ ಪ್ರಹ್ಲಾದ್ ಜೋಶಿ ಮನವಿ ಕೊಟ್ಟರು, ಸದಕ್ಕೆ IIT ಆಗಲ್ಲ ಅಂತ ಹೇಳಿದ್ರು. ದೀಪಕ್ ಸರ್, CM ನಿಮ್ಮ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಇದ್ದಾಗ ರಾಯಚೂರು ಮಾಡ್ಬೇಕಂತ ಮಾಡಿದ್ರು. ಕಾಪಿ ಕಳಿಸ್ಲಾದ್ನ ನಿಮ್ಗೆ ವಾಟ್ಸಪ್ ನಲ್ಲಿ. ಈಗ ಇಲ್ಲ, ನಾನ್ ಕೇಳ್ತಾ ಇರೋದು ದೀಪಕ್ ಸರ್, ಮೋದಿ ಅವರ ನಿರ್ಣಯ, ಇಲ್ಲಿರುವಂತ ನಾಯಕರ ನಿರ್ಣಯ ಏನಿತ್ತು, ಪ್ರಹ್ಲಾದ್ ಜೋಶಿ ಜಗದೀಶ್ ಶೆಟ್ಟರ್ ನಿರ್ಣಯ, ರಾಜಕೀಯವಾಗಿ ಏನೋ ಇದ್ರು ಸಹ ಹುಬ್ಬಳ್ಳಿ ಅವಳಿ ನಗರಕ್ಕೆ IIT ಆಗಬೇಕು, ಅದನ್ನ ತಂದಿದ್ದಾರೆ. ತಾವು ಸದಕ್ಕೆ ಒಪ್ಕೋಬೇಕು. ದೀಪಕ್ ಸರ್, ಕೊನೆಯದಾಗಿ ಏನಂತಂದ್ರೆ ಈಗ ಮುಖ್ಯವಾಗಿ ನಿಮ್ಮ ನಾಯಕರು ಯಾರು? ಜಗದೀಶ್ ಶೆಟ್ಟರ್, ಪ್ರಹ್ಲಾದ್ ಜೋಶಿ ಫಸ್ಟ್ ಇಬ್ರು ನಮ್ಮ ನಾಯಕರು, ಯಡಿಯೂರಪ್ಪರು ನಮ್ಮ ನಾಯಕರು, ಅನಂತ್ ಕುಮಾರ್ ಅವರು ನಾಯಕರು. ನಮ್ಮಲ್ಲಿ ಕಾಂಗ್ರೆಸ್ ನಲ್ಲಿ ಇರುವಂತ ವ್ಯಕ್ತಿಗೊಬ್ಬರು ನಾಯಕರು ಇರಲ್ಲ. ನಮ್ಮ ನಾಯಕರು 4 ಜನ, ಇವ್ರು ಹೇಳಿದಾಗೆ ಮುಂದುವರಿತೀವಿ. ದೀಪಕ್ ಸರ್, ಇನ್ನೊಂದು ನಾಯಕರಿ ಜಗದೀಶ್ ಶೆಟ್ಟರ್ IIT ರಾಯಚೂರು ಮಾಡಿದ್ರು. ದೀಪಕ್ ಸರ್, ಇವತ್ತಿನ ಅದೇ ಜಗದೀಶ್ ಶೆಟ್ಟರು ಸನ್ಮಾನ್ಯ ಜಾವಡೇಕರ್ ಅವರಿಗೆ, ಸ್ಮೃತಿ ಇರಾನಿಗೆ ಭೇಟಿಯಾಗಿ ಧಾರವಾಡಕ್ಕೆ IIT ಆಗಬೇಕಂತ ಬೇಡಿಕೆ ಇಟ್ಟಿದ್ದಾರೆ. ಫಸ್ಟ್ ನೀವು ಮುಖ್ಯಮಂತ್ರಿಗಳಿದ್ದಾಗ ರಾಯಚೂರು ಮಾಡಿದ್ರಿ. ನಮ್ಮ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಇದ್ದಾಗ ನಿಮ್ಮ ಸಿದ್ದರಾಮಯ್ಯ ಅವರು ಮೈಸೂರು ಅಂತ ಕಳಿಸಿದ್ರು, ನಾವು ಅದನ್ನ ಧಾರವಾಡ ಅಂತ ಮಾಡಿಫೈ ಮಾಡಿಕೊಂಡು ಬಂದಿದ್ದೇವೆ. ಮೈಸೂರು ಅಂತ ಕಳಿಸಿದ್ರು. ಮಾಡಾಕತ್ರಿ. ನಾನ್ ನಿಮ್ಮ ಅರವಿಂದ್ ಬೆಲ್ಲದವ್ರಂತರು ಸುಳ್ಳು ಮಾತಾಡಿದ್ರ ನಿಸ್ಸಿಮ್ರು. ಅರವಿಂದ ಬೆಲ್ಲದವರು ಸುಳ್ಳು ಹೇಳಿದಾರೋ, ತಮ್ಮ ಮಂತ್ರಿಗಳನ್ನ ಸುಳ್ಳು ಹೇಳಿದಾರೋ, ಅದನ್ನ ಮುಂದಿನ ದಿನಗಳಲ್ಲಿ ಜನರು ತೀರ್ಮಾನ ಮಾಡ್ತಾರೆ. ತಾವು ಕೂಡ ದೀಪಕ್ ಸರ್, ತಾವು ಕೂಡ ಒಬ್ಬ ಹಿರಿಯ ರಾಜಕಾರಣಿಗಳು. ರೈತರ ನೋವು ನಲಿವು, ಅವರು ಯಾವ ರೀತಿ ಪರಿಸ್ಥಿತಿಯನ್ನ ರಾಜ್ಯ ಸರ್ಕಾರ 50,000 ರೂಪಾಯಿ ಮಾಡಿ ದಿಟ್ ಹೆಜ್ಜೆ ತಗೊಂಡೈತಿ. ಕೇಂದ್ರ ಸರ್ಕಾರ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿ ಇದ್ದಂತ ಸಾಲವನ್ನ ಮನ್ನಾ ಮಾಡಬೇಕು. ಇಲ್ಲ, ರಾಜ್ಯ ಸರ್ಕಾರ ಸಹ 1 ಲಕ್ಷದವರೆಗೆ ರೈತರ ಸಾಲವನ್ನ ಮನ್ನಾ ಮಾಡಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿತದೆ. ನಿಮ್ಮ ಹೋರಾಟ ಗೊತ್ತೈತೋರಿ, ನಿಮ್ಮ ಹೋರಾಟ ಏನಿದೆ, ನಮ್ಮ ಹೋರಾಟದ ಪ್ರತಿಫಲ ಇವತ್ತು 50,000 ಆಗಿದೆ. ಥ್ಯಾಂಕ್ ಯು ಸರ್. ನಮ್ಮ ಚರ್ಚೆಯಲ್ಲಿ ಏನು ತಾವು ಕೂಡ ದೂರವಾಣಿ ಕರೆ ಮಾಡಿ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದಗಳು ಸರ್. ಸರ್, ಈಗ ಮುಖ್ಯವಾಗಿ ಮೇಡಮ್, ಈ ರೀತಿಯಾಗಿರ್ತಕ್ಕಂಥ
ಎಸ್ ಮತ್ತೆ ಅನ್ನದಾತರ ಸಾಲ ಮನ್ನಾ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನ ಮತ್ತೆ ನಾವು ಪ್ರಾರಂಭಿಸ್ತೇವೆ. ಮೇಡಮ್, ಈಗ ಮುಖ್ಯವಾಗಿ ತಾವು ಏನ್ ಹೇಳಕ್ ಇಷ್ಟಪಡ್ತಾರೆ ಮೇಡಮ್? ಈಗ ಒಟ್ಟಾರೆಯಾಗಿ ಏನಂತಂದ್ರೆ ಒಂದ್ ಕಡೆ ಏನಂತಂದ್ರೆ 1 ಲಕ್ಷ ರೂಪಾಯಿ ಆಗ್ಬೇಕಾಗಿತ್ತು ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಆದ್ರೆ ತಾವೇನ್ ಹೇಳಕ್ ಇಷ್ಟಪಡ್ತಾರೆ ಮೇಡಮ್ ಇದಕ್ಕೆ? ನೋಡಿ, ಎಲ್ಲ ಸಂದರ್ಭ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಮಾಡಿರ್ತಾರೆ. ಒಂದು, ಈಗ ಪ್ರತಿಪಕ್ಷದವರು ಇವರು ವಿರೋಧ ಪಕ್ಷದವರು ಏನೋ ಮಾಡಿದ್ದಕ್ಕೂ ಒಂದು ಅದಕ್ಕೇನಾದರೂ ವಿರೋಧ ಅಂತ ಮಾತಾಡೋರೆ. ಈಗ ಒಂಥರ ಮೊಸರಿನಲ್ಲಿ ನಾವು ಕಲ್ಲು ಹುಡುಕ್ದಂಗೆ ಏನೇ ಮಾಡಿದ್ರು ಕೂಡ ಆರೋಪ ಮಾಡೋರೆ. ಈಗ 1 ಲಕ್ಷ ಅಂತಾರೆ, 1 ಲಕ್ಷ ಇದ್ದದನ್ನ 2 ಲಕ್ಷ ಅಂತಾರೆ. ಈ ತರ ಅದನ್ನ ಏನೇ ಈಗ ಹೇಳಿದ್ದನ್ನ ಮಾಡಿದ್ದಾರೆ ಮಾನ್ಯ ಸಿದ್ದರಾಮಯ್ಯವರು. ಈಗ ಏನಿದ್ರು ಜಾಸ್ತಿ ಭಾರ ಕೇಂದ್ರ ಸರ್ಕಾರದ ಮೇಲಿದೆ. ಅದಲ್ಲದೆ ನಾವು ಬೇರೆ ರಾಜ್ಯದಲ್ಲೂ ಕೂಡ ಏನಾಗಿದೆ ಅದನ್ನು ಕೂಡ ಚರ್ಚೆ ಮಾಡಿದರು. ಅಲ್ಲಿ ತಾವು ಹೇಳಿದರು ಇವರು ಕಾಂಗ್ರೆಸ್ ಶಾಸಕರು ಪ್ರಚೋದನೆಯಿಂದ ಗೋಲಿಬಾರ್ ಆಗಿದೆ ಅಂತ. ಇದು ಸುಳ್ಳು. ಯಾಕಂದ್ರೆ ಅಲ್ಲಿ ಈಗ ರಾಹುಲ್ ಗಾಂಧಿ ಅವರು ಬಂದಾಗಲೇ ಇವರು 1100 ಆಂಟಿ ರೈಟ್ ಪೊಲೀಸ್ ಫೋರ್ಸ್ನ ಯಾಕೆ ಕಳಿಸ್ಬೇಕಿತ್ತು? ಅಷ್ಟೇ ನೀವು ಫೋರ್ಸನ್ನ ನಮ್ಮ ಮಿಲಿಟರಿಯಲ್ಲಿ ಉಪಯೋಗ ಮಾಡ್ಕೊಳ್ರಿ, ನಮ್ಮ ಬಾರ್ಡರ್ ಕಾಯಕ್ಕೆ ಉಪಯೋಗ ಮಾಡ್ಕೊಳ್ರಿ. ಸೈನಿಕರು ಇವತ್ತು ಇಲ್ಲ, ಇದನ್ನ ರಾಜಕೀಯ ಮಾತಾಡಿದ್ರಿ ಮಾಡ್ಲೇಬೇಕು ಯಾವುದೇ ಸರ್ಕಾರ ಇರಲಿ. ಇವತ್ತು ನಮ್ಮ ನೋಡ್ರಿ ಕಲ್ಕಡ್ ಪ್ರಭಾಕರ್ ಭಟ್ರು ಏನು ಇಲ್ದಾನೆ ಅವ್ರ ಮೇಲೆ SB ಮೇಲೆ ಆರೋಪ ಮಾಡ್ತಾರೆ ರಮಣಾಂದ್ರ ಅವ್ರನ್ನ ಬಂಧಿಸ್ರಿ ಅಂತೇಳಿ. ಇವತ್ತು ಕಾನೂನು ಸುವ್ಯವಸ್ಥೆ ಆಯಾ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ. ನಾಳೆ ಕಡಿಮೆ ಆದ್ರೆ ಅಲ್ಲ ಮೇಡಮ್, ಮಾತಾಡ್ಲಿಕ್ಕೆ ಮಾಹಿತಿ ಕೊಡ್ಬೇಡ್ರಿ ಸಂದೇಶ. ಈಗ ಇದನ್ನ ಅವರು ಒಳ್ಳೇದಕ್ಕೆ ಉಪಯೋಗ ಮಾಡ್ಕೊಳ್ರಿ. ಈಗ ನಾವು ರೈತರ ಜೊತೆ ಯಾರೋ ಒಬ್ರು ಮಾತಾಡಕ್ ಹೋಗಿದಾರ ಅಂತ ಹೇಳಿ ಅವ್ರ ಮೇಲೆ ನೀವು ಮಾಡ್ಲಿಕ್ಕೆ ಹೋಗಿದ್ರು. ದೇಶನ ರಕ್ಷಣೆ ಮಾಡೋದಕ್ಕೆ ಉಪಯೋಗ ಮಾಡ್ಕೊಳ್ರಿ. ನಿಮ್ ಕೇಂದ್ರ ಸರ್ಕಾರದವರು ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿ ಇರತಕ್ಕಂತ ಸಾಲವನ್ನ ಮನ್ನಾ ಮಾಡಬಹುದು ಅವ್ರ ಬೇಡಿಕೆ. ಮುಂದಿನ ದಿನಗಳಲ್ಲಿ ರೈತರಿಗೆ ಯಾವ ರೀತಿ ಅನುಕೂಲವಾಗುವಂತ ದಿಟ್ಟ ನಿರ್ಧಾರವನ್ನ ಮಾನ್ಯ ನರೇಂದ್ರ ಮೋದಿ ಅವರು ತಗೋತಾರೆ. ನಮ್ಮ ನಾಯಕರು ಸಹ ಅದರ ಬಗ್ಗೆ ಸಂಪೂರ್ಣವಾದಂಥ ವಿವರಗಳನ್ನು ನಮ್ಮ ಕೇಂದ್ರ ಸರ್ಕಾರದ ಕೇಂದ್ರ ನಾಯಕರಿಗೆ ಕೊಡ್ತಾರೆ. ಆದರೆ ರಾಜ್ಯ ಸರ್ಕಾರ ಕೇವಲ 50,000 ಮಾಡುವ ಮೂಲಕ ತಮ್ಮ ಜವಾಬ್ದಾರಿಯಿಂದ ಹಿಂಸರಿಬಾರ್ದು. ರೈತರಿಗೆ 30ನೇ ತಾರೀಕಲ್ಲ, ಈ ವರ್ಷದಲ್ಲಿ ಒಟ್ಟು ರೈತ ತಗೊಂಡಂಥ ಮರುಪಾಠ ಮಾಡಿದಂಥ ರೈತನಿಗಿರ್ಬೋದು ಅಥವಾ ಕೊಟ್ಟಂಥ ರೈತರಿಗಿರ್ಬೋದು, ಬಾಕಿ ಇರುವಂಥ ರೈತರಿಗಿರ್ಬೋದು, ಸಂಪೂರ್ಣ ಆದಂಥ 1 ಲಕ್ಷದವರೆಗಿನ ಸಾಲವನ್ನು ಮನ್ನಾವನ್ನು ಮಾಡಬೇಕು ಮತ್ತು ರೈತರೊಂದಿಗೆ ನಿಲ್ಲಬೇಕು. ಇಲ್ಲದಿದ್ದರೆ ಈ 50,000 ಮೂಲಕ ಮಾಡಿ ನಾನು ದೊಡ್ಡ ಪ್ರಚೋದನೆ ಮಾಡಿದ್ದೇನೆ ಅಂತ ಹೇಳ್ತಾ ಏನು ಸಿದ್ದರಾಮಯ್ಯ ಹೇಳ್ತಾ ಇದ್ದಾರಲ್ಲ, ಅಷ್ಟೇ ನಿರೀಕ್ಷೆಗೆ ತಕ್ಕಂಗೆ ಅಲ್ಲ. ಕೇವಲ ಅವರ ರೈತರ ಮೂಗಿಗೆ ತುಪ್ಪ ಸೂರುವಂತ ಕೆಲಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ತಾವು ಪತ್ರಕರ್ತರು ಇರ್ಬೋದು ಅಥವಾ ಈ ಒಂದು ಕರ್ನಾಟಕದ 6 ಕೋಟಿ ಜನರಿಗೆ ಸಹ ಗೊತ್ತಾಗ್ತೈತೆ ಸಿದ್ದರಾಮಯ್ಯ ಅವರು 8,000 ಕೋಟಿ ಮಾಡಿದ್ರು, 800 ಕೋಟಿ ಸಾಲ ಮನ್ನಾ ಮಾಡಿದಾರೆ ಅನ್ನೋ ಸ್ಪಷ್ಟತೆ ಇರ್ತೈತಿ. ಈಗಿನ ಮಟ್ಟಿಗೆ ಮಾತ್ರ ಏನು ಸಿದ್ದರಾಮಯ್ಯ ಅವರು 50,000 ಮಾಡಿದ್ರು ಸಹ ನಾವು ನಮ್ಮ ನಾಯಕರು ಭಾರತೀಯ ಜನತಾ ಪಕ್ಷದ ಸಂಪೂರ್ಣ ಸ್ವಾಗತತೆ. ಅದರ 1 ಲಕ್ಷದವರೆಗೆ ಸಾಲವನ್ನು ಮನ್ನಾ ಮಾಡುವವರೆಗೂ ಸಹ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ವಿಧಾನಸಭಾ ಚುನಾವಣೆ ಹತ್ರ ಇದೆ. ಇವರೇ ಹೇಳಿದ್ರು ಚುನಾವಣೆ ಗಿಮಿಕ್ಕು ಅದು ಇದು ಪಾಲಿಟಿಕ್ಸ್ ಅಂತ ಹೇಳಿದ್ರು. ಇನ್ನು ಒಂದು 7-8 ತಿಂಗಳ ಇದೆ ವಿಧಾನಸಭಾ ಚುನಾವಣೆಗೆ. ಈ ಅವಧಿಯಲ್ಲಿ ನೀವು ಮಾಡಿ ತೋರಿಸ್ರಿ ಅದನ್ನ. ಬಿಜೆಪಿ ಸರ್ಕಾರ ನೀವು ಮಾಡಿ ತೋರಿಸ್ರಿ. ಈಗ ನಮ್ಮ ಪಾರ್ಟ್ ಏನಿದೆ ನಾವು ನಮ್ದು ಮಾಡಿ ತೋರಿಸಿದ್ದೇವೆ. ಈಗ ನಿಮ್ ಟರ್ನ್ ಇದೆ, ನೀವು ಮಾಡಿ ತೋರಿಸ್ರಿ. ಮಾಡಿಲ್ಲ ಮೇಡಮ್, ಪಾರ್ಟ್ಲಿ ಮಾಡಿದರೆ ಪೂರ್ಣ ಪ್ರಮಾಣದಲ್ಲಿ 1 ಲಕ್ಷದವರೆಗೆ ಮಾಡ್ರಿ. ಬೇರೆ ರಾಜ್ಯದಲ್ಲಿ ಯಾವ ರೀತಿ ಮಾಡ್ರಿ ಮೇಡಮ್. ನಿಮ್ಮ ಅನುಕೂಲ ಅಲ್ಲ, ಅನುಕೂಲಕ್ಕೆ ಸಿದ್ದರಾಮಯ್ಯ ಕೊಳ್ಳೆ ಹೊಡೆದಾರೆ. ಆ ಕೊಳ್ಳೆ ಹೊಡೆದ್ರೆ ಹಂಚಿದ್ರೆ ಸಾಕಷ್ಟು ಇರ್ತೈತಿ. ಇವತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಂತ್ರಿಗಳಲ್ಲಿರುವಂತ ಕಪ್ಪು ಹಣ ಇವತ್ತು ಆ ರೈತರಿಗೆ ಹಂಚಿದ್ರು ಸಹ ರೈತರ ಸಾಲ ಮನ್ನಾ ಮಾಡೋ ಅವಶ್ಯಕತೆ ಇಲ್ಲ. ಅಷ್ಟೊಂದು ಪ್ರಮಾಣದ ಸಾಲ ಮನ್ನಾ ಆಗಿ ಹೋಗ್ತದೆ. ನಮ್ಮ ಮಂತ್ರಿಗಳಿಗೆ ಏನು ನರೇಂದ್ರ ಮೋದಿಯ ಸರ್ಕಾರದಲ್ಲಿದ್ದಂತ ಒಬ್ಬ ಮಂತ್ರಿಗಳ ಮೇಲೆ ಕಪ್ಪು ಹಣದ ಬಗ್ಗೆ ಕಂಪ್ಲೇಂಟ್ ಇದ್ರೆ ಹೇಳ್ರಿ. ಇವತ್ತಿನ ದಿವಸ ನಿಷ್ಪಕ್ಷವಾಗಿ ಒಂದು ಕೇಂದ್ರ ಸರ್ಕಾರದ ಯಾವುದೇ ಮಂತ್ರಿಗಳ ಮೇಲೆ ಒಂದು ಬ್ಲಾಕ್ ಮಾಡಿಲ್ಲ. ರಾಜ್ಯ ಸರ್ಕಾರದ ಮೇಲೆ ಏನಿದೆ 6 ಕೋಟಿ ಜನರಿಗೆ ಗೊತ್ತಿದೆ ಯಾವ ರೀತಿ ಇಲ್ಲಿ ಒಂದು ಭ್ರಷ್ಟಾಚಾರನ ಮಾಡಿದ್ದಾರೆ, ಈ ರಾಜ್ಯವನ್ನ ಲೂಟಿ ಯಾವ ರೀತಿ ಮಾಡಿದ್ದಾರೆ, ಈ ರೈತರನ್ನ ಯಾವ ರೀತಿ ಲೂಟಿ ಮಾಡಿದ್ದಾರೆ ಅನ್ನೋದ ಸಂಪೂರ್ಣವನ್ನ ರಾಜ್ಯದಲ್ಲಿದ್ದಾರೆ. ಮುಂದೆ ಬರುವಂತ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಆ ಒಂದು ರೈತರಿಗೆ ಅನ್ಯಾಯ ಮಾಡಿದಂತ ಸರ್ಕಾರ
ಒಂದು ಎಲ್ಲ ಪಾಠವನ್ನ ಕಲಿಸ್ತಾರೆ. ಟಾರ್ಗೆಟ್ ಮಾಡ್ಕೊಳ್ಳೋದಾಗಿರ್ಬೋದು, ಅವ್ರ ಮನೆ ಮೇಲೆ IT ರೈಡ್ ಮಾಡೋದಂತಾಗಿರ್ಬೋದು, IT ಇದರಲ್ಲಿ ನೋಡಿ ಮೇಡಮ್, ಬಿಜೆಪಿ ಮಂತ್ರಿಗಳ ಮೇಲೆ ಆಗಿದ್ದಾರೆ. ಎತ್ತಿದ ಕೈ. ಅದೇನು ಕೇವಲ ಅಲ್ಲ, ಯಾರ ಮೇಲೆ ಎಲ್ಲ ಕಪ್ಪು ಹಣ ಇದೆ ಅಲ್ಲ, ಬೇರೆ ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಅವ್ರ ಮೇಲೆ ಸರ್, ಆಗುವಂತದ್ದಿದೆ. ಸರ್ ಥ್ಯಾಂಕ್ ಯು. ನಮ್ಮ ನ್ಯೂಸ್ ಟೈಮ್ ಏನು Thank you. ಅನ್ನದಾತರ ಸಾಲ ಮನ್ನಾ ವಿಶೇಷ ಒಂದು ಚರ್ಚಾ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೂ ಕೂಡ ನಮ್ಮ ಜೊತೆ ಏನು ಪಾಲ್ಗೊಂಡು ರೈತರ ಹಲವಾರು ಸಮಸ್ಯೆಗಳ ಮತ್ತು ಜೊತೆಗೆ ಯಾವ ರೀತಿ ರೈತರಿಗೆ 50,000 ರೂಪಾಯಿಗಳ ಸಾಲ ಮನ್ನಾ ಉಪಯೋಗ ಆಗ್ತದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆನ ಮಾಡಿದ್ವಿ. ನಿಮಗೆ ನಮ್ಮ ನ್ಯೂಸ್ ಟೈಮ್ನ ಪ್ರಧಾನ ಸಂಪಾದಕರಾಗಿರ್ತಕ್ಕಂಥ ಗಿರೀಶ್ ಹೆಗಡೆ ಸರ್ ಪರವಾಗಿ ಹಾಗೂ ನಮ್ಮ ನ್ಯೂಸ್ ಟೈಮ್ನ ಎಲ್ಲ ಬಳಗದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಿಜವಾಗ್ಲೂ ಕೂಡ ಏನಂತಂದ್ರೆ ಇದು ಇವತ್ತಿನ ಒಂದು ಏನಂತಂದ್ರೆ ಅನ್ನದಾತರ ಸಾಲ ಮನ್ನಾ ಇದು ಚರ್ಚೆನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.